ಫೈನಲಿ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಮಂತ್ರಿ ಮಾಲ್ಗೆ ಹೋದಾಗೆಲ್ಲ ನಾನು ಧನುಶ್ರೇಖ್ ಅವ್ರ ನೈಲ್ ಆರ್ಟ್ಗೆ ಹೋಗಿ ಅವ್ರ ಅಮ್ಮನ ಮಾತಾಡಿಸ್ಬೇಕು ಅಕ್ಕನ ಮಾತಾಡಿಸ್ಬೇಕು ಅಂತ ಹೇಳಿ ಫೈನಲಿ ಅವ್ರ ಅಮ್ಮ ಏನು ಹೇಳಿದ್ರು ಅಂತ ಹೇಳಿ ಕಂಪ್ಲೀಟ್ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಏನಂತೇಳಿ ಟೈಟಲ್ ತಮ್ಮನೇಲಿ ನೋಡಿರ್ತೀರಾ. ನಮ್ಮ ಯಶಿಕನ ಬರ್ಡೇಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲ ಮತ್ತೆ ಮನೆಗೆ ಬಂದಿದ್ದು ಓದ್ ಬ್ಲಾಗಲ್ಲಿ ನೋಡಿರ್ತೀರಾ. ಸತ್ಯನಾರಾಯಣ ಸ್ವಾಮಿ ಪೂಜೆ ಬ್ಲಾಗ್ ಹಾಕಿದ್ದೆ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಚೂರಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ಬಂದು ನಿಮ್ಗೆ ತಲುಪುತ್ತೆ. ಅದರಿಂದ ಫಸ್ಟ್ ನೀವೇ ಕೂಡ ನನ್ನ ವೀಡಿಯೋನ ನೋಡ್ಬೋದು. ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇದು ಸಪ್ರೇಟ್ ಬ್ಲಾಗ್ ಮಾಡೋಣ ಅಂತ ಹೇಳಿ ಬ್ಲಾಗ್ ಮಾಡ್ತಾ ಇರೋದು. ಅದಕ್ಕೇನೆ ವೀಡಿಯೋನ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಎಲ್ಲ ಮುಂದೆ ಕೂತಿದ್ದಾರೆ. ನಮ್ಮ ಅಮ್ಮ ಅಲ್ಲೇ ಇದ್ದಾರೆ. ನಮ್ಮ ಅತ್ತೆ ಮನೆಯೇ ನಾವು ಹೋಗ್ತಾ ಇದ್ದೀವಿ. ನಮ್ಮ 3 ಜನ. ನಮ್ಮ ಯಶಿಕನಿಗೆ ಡ್ರೆಸ್ ಕೊಡಿಸ್ಬೇಕು ಅಂತ ಹೇಳಿ ಹೋದ ವರ್ಷವೂ ಕೂಡ ಝೂಡಿಯೋಲ್ಲೇ ತೊಗೊಂಡಿದ್ದು. ಅದಕ್ಕೆ ಈ ವರ್ಷನೂ ಝೂಡಿಯೋ ನೋಡೋಣ. ನನಗೇನಾದರೂ ತೊಗೋಬೇಕಂತ ಹೇಳಿದ್ರೆ ನೋಡೋಣ ಹೇಗಿದೆ ಕಲೆಕ್ಷನ್ಸು ಎಲ್ಲ ಅಂತ ಹೇಳಿ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ. ಆಲ್ಮೋಸ್ಟ್ 1 ಇಯರ್ ಆದಮೇಲೆ ಮಂತ್ರಿ ಮಾಲ್ಗೆ ಬರ್ತಾ ಇರೋದು. ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಏನು ಅಂತೇಳಿ. ಕ್ವಿಕ್ಕಾಗಿ ಹೋಗಿ ಕ್ವಿಕ್ಕಾಗಿ ಮನೆಗೆ ಬರಬೇಕು. 1 ಅವರ್ ಅಷ್ಟು ಟೈಮ್ ಕೊಟ್ಟಿದ್ದಾರೆ ನಮ್ಮ ಮಮ್ಮಿ. ಯಾಕಂದ್ರೆ ಮತ್ತೆ ಮನೆಗೆ ಹೋಗ್ಬೇಕಲ್ಲ. 1 ಅವರ್ 2 ಅವರ್ ಅಷ್ಟೊತ್ತೊಳಗಡೆ ನಾವು ಶಾಪಿಂಗ್ ಮಾಡ್ಕೊಂಡು ನಮ್ಮ ಅಕ್ಕ ನನ್ನ ತಂಗಿ ನಾವು 3 ಜನ ಹೋಗ್ತಾ ಇದ್ದೀವಿ. ಏನೇನು ತೊಗೋತೀವಿ, ಯಶಿಕನಿಗೆ ಯಾವ ಡ್ರೆಸ್ ತೊಗೋತೀವಿ ಅಂತ ಎಲ್ಲರೂ ಜೊತೆ ಶೇರ್ ಮಾಡ್ಕೊತೀನಿ. ಯಾವ್ಯಾವ ರೀತಿ ಇದೆ ಅಲ್ಲಿ ಝೂಡಿಯೋಲಿ ಕಲೆಕ್ಷನ್ಸ್ ಎಲ್ಲ ಅಂತ ಹೇಳಿ ಅಪ್ಡೇಟ್ ಮಾಡ್ತೀನಿ. ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಡೇ ಬಂದು ಫೆಬ್ರವರಿ 8 ಐ ಥಿಂಕ್ 8 ಫೆಬ್ರವರಿ 8 ಸಂಡೇ ವೀಡಿಯೋನ ಶೂಟ್ ಮಾಡ್ತಾ ಇರೋದು. ಬನ್ನಿ, ಮಂತ್ರಿ ಮಾಲ್ಗೆ ಹೋದ್ಮೇಲೆ ಮಾಲ್ ಒಳಗಡೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಈ ಮಾಲ್ಗೆ ರೀಚ್ ಆಗಿದ್ದೀವಿ. ಇವರಿಬ್ಬರು ಇಲ್ಲಿದ್ದಾರೆ ನೋಡಿ. ಬಂದಿದ್ದೀವಿ. ಇವತ್ತು ಸಂಡೇ ಅಲ್ವಾ, ರಶ್ ಇದ್ದಾರೆ. ಫಸ್ಟ್ ಟೈಮ್ ಸಂಡೇ ಬಂದಿರೋದು ನಾವು. ರಶ್ ಇದ್ದಾರೆ. ನೋಡೋಣ, ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರೀಚ್ ಆಗಿದ್ದೀವಿ ಮಾಲ್ ಒಳಗಡೆ. ಹೋಗ್ತಾ ಇದ್ದೀವಿ ಗೈಸ್. ಇದು ಎಕ್ಸಿಲೇಟರ್ ಮೇಲೆ ಹೋಗೋಕ್ಕೆ ಭಯ ನನಗೆ. ಯಾಕಂದರೆ ನಮ್ಮ ಮತ್ತೆ ಒಂದು ಆದಾಗಿಂದ ಇನ್ಸಿಡೆಂಟು. ಫುಲ್ಲು ರಶ್ ಇದ್ದಾರೆ. ಬಂದಿದ್ದೀವಿ. ಇಲ್ಲಿ ಸಾಂಗ್ ಬರೀ ಪ್ಲೇ ಆಗ್ತಿದೆ. ಫುಲ್ ಜನ ಇದ್ದಾರೆ. ಏನೋ ಗೊತ್ತಿಲ್ಲ ಝೂಡಿಯೋ ಒಳಗಡೆ. ವೀಡಿಯೋ ಮಾಡೋಕ್ಕಾಗುತ್ತಾ ಏನೋ ಗೊತ್ತಿಲ್ಲ. ಮಾಡ್ತೀನಿ. ವೀಡಿಯೋ ಮಾಡಿದ್ದೆ, ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ನೋಡೋಣ. ಆಫರ್ಸ್ ನಡೀತಿದೆ ಏನೋ ಗೊತ್ತಿಲ್ಲ. ಚೆನ್ನಾಗಿಲ್ಲ. ಕಿಡ್ಸ್ ವೇರ್ ಕಡೆ ಹೋಗ್ತಾ ಇದ್ದೀನಿ ಪಾಪುದು ನೋಡೋಕ್ಕೆ. ಎಲ್ಲ ಸಾಂಗ್ ಪ್ಲೇ ಆಗ್ತಿದೆ. ಆದಷ್ಟು ವಿಡಿಯೋ ಕಡಿಮೆ ಮಾಡ್ತೀನಿ. ನೋಡೋಣ. ಅವಳಿಗೇನೋ ಬ್ಯಾಗಿ ಪ್ಯಾಂಟ್ ಬೇಕಂತೆ. ನೋಡಬೇಕು. ಚೆನ್ನಾಗಿದೆ ಟಾಪ್ಸ್ಗಳೆಲ್ಲ ಕಲೆಕ್ಷನ್ಸು. ತುಂಬ ಜನ ರಶ್ ಇದ್ದಾರೆ. ಯಾಕೋ ಒಂದು ನಿಮಿಷ ಇರಿ, ಕ್ಲಾರಿಟಿ ಕ್ಲೀನಾಗಿ ಬರ್ತಾಯಿದೆ. ಏನೋ ಅಷ್ಟು ಕಲೆಕ್ಷನ್ಸ್ ಇಲ್ಲ. ಓದ್ಸತಿ ಎಲ್ಲ ತೊಗೊಂಡಿದ್ರು ಈ ಥರ ಪ್ಯಾಂಟ್ 2 ತೊಗೊಂಡಿದ್ವಿ ಈ ಥರ. ಫುಲ್ಲು ಶೆಕೆ. ಒಳಗಡೆ ಬಂದರೆ AC ಥರ ಇದೆ. ಯಾವ್ದು ತೊಗೋತಾ ಇದ್ದಾರೋ. ಅದಕ್ಕೂ ಅವಳಿಗಿಕ್ಕು ತೋರಿಸು. ಅಚ್ಚೋ ಟಾಪಿಕ್ಕು ಬೇಡ ಸಾನು ಹಚ್ಚೋದೆಲ್ಲ. ಅದಕ್ಕಚ್ಚು ಮೇಲೆ ಟಾಪ್ ನೋಡೋಣ. ನೋಡಿ ಯಶಿಕನ್ಗೆ ಇದು ಚೆನ್ನಾಗಿದೆ, ಆದರೆ ಅವಳು ಬೇಡ ಅಂತ ಹೇಳ್ತಾ ಇದ್ದಾಳೆ. ಮೇಲಿಕ್ಕು ಟಾಪಿಕ್ಕೆ ಇಕ್ಕೆ. ಅದಕ್ಕೆ ನೋಡ್ತೀನಿ ಫಸ್ಟು. ಅದಕ್ಕೆ ಹೆಚ್ಚು ನೋಡಿ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿಲ್ವ ಯಶಿಕಂಗೆ ಡ್ರೆಸ್ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅವಳು. ಇನ್ಯಾವ್ದು ಬೇಕು ಮಗಳೇ? ನೋಡಿ ಬೇಡವಂತೆ ಅದು ಇಷ್ಟು ತೊಗೊಳಕ್ಕೆ ಅಂತ ಹೇಳಿ ನಮ್ಮ ಅಕ್ಕ ನೋಡ್ತಾ ಇದ್ದಾಳೆ. ಕಲರ್ ಎಲ್ಲ ಹಾಕ್ಕೊಂಡು. ನಾನು ಕೂಡ ಇಲ್ಲ ಇದ್ದೀನಿ. ನಾನು ಒಂದು ಲಿಪ್ ಹಾಕ್ಕೊಂಡಿದ್ದೆ. ಹೆಂಗೆ ಕಾಣಿಸ್ತಾ ಇದೆಯೋ ಅಷ್ಟು ಕ್ಲೀನಾಗಿ ಕಾಣಿಸ್ತಾ. ಲೈಟ್ ಲಿಪ್ಸ್ಟಿಕ್ಕು ತೊಗೊಂಡೆ. ಧನು ಅಕ್ಕ ಅವ್ರ ನೈಲ್ ಆರ್ಟಿಗೆ ಬಂದಿದ್ದೆ.
ಧನು ಅಕ್ಕರ ಮಮ್ಮಿ ಸಿಕ್ಕಿದ್ದಾರೆ. ಧನು ಅಕ್ಕನ ಕೇಳಿದೆ ಅಂತ ಹೇಳಿ ಅಂತ ಆಯ್ತಪ್ಪ ಹೇಳಿ. ಹೇಳ್ತೀರಾ? ನಾನು ಟ್ಯಾಗ್ ಮಾಡಿರ್ತೀನಿ ಅಕ್ಕನಿಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ. ಓಕೆನಾ? ಓಕೆ. ಬಾಯ್ ಆಂಟಿ. ಬಾಯ್. ನಿಮ್ಮ ಹೆಸರು? ಈಚೆ ಬಂದು ನಾನು ನಮ್ಮ ಅಕ್ಕ ಕುತ್ಕೊಂಡಿದ್ದೀವಿ. ಧನುಶ್ರೀ ಅಕ್ಕ ಅವ್ರ ಅಮ್ಮನ್ನ ಮಾತಾಡಿಸ್ದೆ, ನೀವು ನೋಡಿರ್ತೀರ ಕ್ಲಿಪ್ಪಿಂಗಲ್ಲಿ. ಅಕ್ಕನಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ ಫೋನಲ್ಲಿ ಅಂತ ಹೇಳಿದೆ. ಅಕ್ಕ ಸ್ನಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಮ್ಮ ತಂಗಿ ಜೂಡಿಯೋಗೆ ಇಲ್ಲಿ ತುಂಬ ಜನ ಇದ್ದಾರೆ, ಲೈನ್ ನಿಂತಿದೆ, ನಮ್ಮ ಟ್ರಯಲ್ ಮಾಡ್ತಾ ಇದ್ದಾಳೆ. ಸರಿ ಅಂತ ಹೇಳಿ ಜಾಗ ಇರಲಿಲ್ಲ, ಕಾಲು ನೋಯ್ತಿದ್ದಂತೆ ಈಚೆ ಕಡೆ ಕುತ್ಕೊಂಡಿದ್ದೀವಿ ನಾನು ನಮ್ಮ ಅಕ್ಕ ಇಬ್ಬರು. ಎಷ್ಟು ಜನ ಇದ್ದಾರೆ ನೋಡಿ. ಮಂತ್ರಿ ಮಾಲ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸಾಕಾಯಿತು ಗೈಸ್. 1 ಅವರ್ 1.5 ಅವರ್ ಬರೀ ಯಶಿಕನ್ ಡ್ರೆಸ್ ಅಷ್ಟೇ ತೊಗೊಂಡಿದ್ದು. ನಾನು ಎಷ್ಟು ಜನ ಇದ್ದಾರೆ ಅಂದರೆ, ಭಾನುವಾರ ಅಲ್ಲ ಇವತ್ತು ಸಂಡೇ, ವೀಕೆಂಡ್ ಅಲ್ವಾ, ತುಂಬ ಜನ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಅಲ್ಲಿಬ್ಬರು ಕೂತಿದ್ದಾರೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಹಾಗೆ ಲಿಪ್ಸ್ಟಿಕ್ ಶೇಡ್ಸ್ಗಳೆಲ್ಲ ಹಾಕೊಂಡು ನೋಡಿ, ಮಿಕ್ಸ್ ಲಿಪ್ಸ್ಟಿಕ್ ಆಗಿಬಿಟ್ಟಿದೆ ನೋಡಿ. ಹಾಗೆ ನೈಲ್ ಪಾಲಿಶ್ ಒಂದೆರಡು ಹಾಕೊಂಡೆ, ಆಮೇಲೆ ಅಲ್ಲೇ ರಿಮೂವ್ ಮಾಡಿಬಿಟ್ಟೆ. ರಿಮೂವರ್ ಎಲ್ಲ ಅಲ್ಲೇ ಇಟ್ಟಿದ್ರು, ಎಲ್ಲ ರಿಮೂವ್ ಮಾಡಿಬಿಟ್ಟೆ. ಅಷ್ಟೇ ಸ್ಟುಡಿಯೋ ಬ್ಲಾಗು. ಮನೆಗೆ ಹೋದ್ಮೇಲೆ ಯಶಿಕನ್ ಡ್ರೆಸ್ ತೋರಿಸ್ತೀನಿ ಹೆಂಗಿತ್ತು ಅಂತ ಹೇಳಿ. ಹಾಗೆ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಧನುಶ್ರೀ ಅವ್ರ ಅಮ್ಮನ ಮೀಟ್ ಮಾಡಿದ್ದೆ ಅಂತೆಲ್ಲ ಹಾಕಿದ್ದೀನಿ ವೀಡಿಯೋಸು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಹಾಗೆ ಅಕ್ಕನಿಗೂ ಫೋನ್ ಮಾಡಿದರು, ಅವರು ಸ್ನಾನಕ್ಕೆ ಹೋಗಿದ್ರು, ಆಮೇಲೆ ಬನ್ನಿ ಅಂತ ಹೇಳಿದ್ರು. ನಾನು ಹೋಗಲಿಲ್ಲ, ನನ್ನ ಟೈಮ್ ಆಗೋಯ್ತು. ನಮ್ಮ ಬೇರೆ ಫೋನ್ ಮಾಡಿದ್ರು ಅಂತ ಹೇಳಿ ಬಂದುಬಿಟ್ವಿ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅಕ್ಕನ್ನ ಮೀಟ್ ಮಾಡಿಸ್ತೀನಿ, ಕಾಲ್ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಅಷ್ಟೇ ಇತ್ತಿನ ವೀಡಿಯೋ. ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋ ತನಕ ವೈಟ್ ಮಾಡ್ತಾಯಿರಿ. ಇದು ಜೀನ್ಸ್ ತಗೊಂಡ್ಲು, ಒಂದು ಟಾಪ್ ಕಾಂಬಿನೇಷನ್ ಆಗಿ ತಗೊಂಡ್ಲು. ಇದು ಮತ್ತು ಇದೊಂದು ಪ್ಯಾಂಟು ಮತ್ತು ಟಾಪ್ ತೋರಿಸೆ. ಈ ಪ್ಯಾಂಟ್ಗೆ ಕಾರ್ಗೋ ಪ್ಯಾಂಟ್, ಅದಕ್ಕೆ ಶರ್ಟ್ ತೋರಿಸಿ. ನೋಡಿ, ಇದಕ್ಕೆ ಇದು ಕಾಂಬಿನೇಷನ್ ಆಗಿ ತಗೊಂಡ್ಲು. ಇಷ್ಟ ಆಯ್ತಾ? ಇದೊಂದು ಇಷ್ಟ ಆಗಿಲ್ವಂತೆ ಅವಳಿಗೆ. ಅವಳು ಬಳೆ ಶಾಪಿಂಗ್ ಬಟ್ಟೆ ಇಷ್ಟೇ.